ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ತುಲಾರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 1ನೇ ತಾರೀಕಿನಂದು ಕುಜಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ಬುಧಗ್ರಹ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, 29ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನೀವು ಈ ಮಾಸದಲ್ಲಿ ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ಒಂದು ವಿಷಯ ಇದೆ. ನಿಮಗೆ ಈ ಮಾಸದಲ್ಲಿ ರತ್ನಾಂಜಲಿ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ಈಗ ನಾವು ಏನು ಮಾಡೋಣ ಅಂತ ಹೇಳಿ ಆದರೆ ಮೊದಲು ಈ ಮಾಸದಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಅದಾದ ಮೇಲೆ ಕೊನೆಗೆ ಈ ರತ್ನಾಂಜಲಿ ಯೋಗ ಅಂತ ಹೇಳಿದರೆ ಏನು, ಇದರಿಂದ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು: ವೈದ್ಯ ವೃತ್ತಿಯನ್ನು ಮಾಡ್ತಾ ಇರುವವರಿಗೆ, ವ್ಯಾಪಾರಿಗಳಿಗೆ, ಇನ್ನು ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವವರಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅಣ್ಣ ತಮ್ಮಂದಿರ ನಡುವೆ ಈ ಹಿಂದಿನಿಂದ ಯಾವುದಾದರೂ ವೈಮನಸ್ಯಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಹಿತೈಷಿಗಳ ಸಲಹೆಗಳಿಂದ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ನಿಮ್ಮ ಹಿತವನ್ನು ಬಯಸುವವರು, ನಿಮ್ಮ ಒಳಿತನ್ನು ಬಯಸುವವರು ನಿಮಗೆ ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ. ನೀವು ಆ ಸಲಹೆಗಳನ್ನು ಪಾಲಿಸಿದಂತಹ ಪಕ್ಷದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಶತ್ರುಗಳಿಂದ ನಿಮಗೆ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಒಂದು ಯೋಗ ಇದೆ ನಿಮಗೆ. ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಅದೆಲ್ಲ ಆಗಿರುವುದಿಲ್ಲ. ಆ ರೀತಿಯೆಲ್ಲ ಇದ್ದಂತಹ ಪಕ್ಷದಲ್ಲಿ ಈ ಮಾಸದಲ್ಲಿ ನೀವು ಅಲ್ಲಿಗೆಲ್ಲ ಭೇಟಿ ನೀಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಇನ್ನು ಆಧ್ಯಾತ್ಮಿಕ ಗ್ರಂಥಗಳ ಪಠಣೆಯಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಈ ಧಾರ್ಮಿಕ ಗ್ರಂಥಗಳಾಗಿರಬಹುದು ಅಥವಾ ಆಧ್ಯಾತ್ಮಿಕ ಗ್ರಂಥಗಳಾಗಿರಬಹುದು, ಇದನ್ನೆಲ್ಲ ಓದಬೇಕು ಅಂತ ಹೇಳಿ ನಿಮಗೆ ಆಸೆ ಉಂಟಾಗುತ್ತೆ. ಹಾಗೆ ಅದರಲ್ಲಿ ಆ ರೀತಿಯಾದಂತಹ ವಿಷಯಗಳಲ್ಲಿ ನಿಮಗೆ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಆಭರಣವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಆಸೆ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಈಡೇರುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಈಗ ಏನು ಹೇಳಿ, ಈ ಮಾಸದಲ್ಲಿ ನೀವು ಒಂದು 2-3 ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದು ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸುವಂತಹ ಸಂಭವ ಇದೆ ಈ ಮಾಸದಲ್ಲಿ, ಆಯ್ತಾ? ಇದೊಂದು ವಿಷಯದಲ್ಲಿ. ಇನ್ನು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಇದೊಂದು 2-3 ವಿಷಯದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು. ಇನ್ನು ಉಳಿದಂತಹ ಎಲ್ಲ ವಿಷಯದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ನಿಮಗೆ ಈ ಮಾಸದಲ್ಲಿ ರತ್ನಾಂಜಲಿ ಅನ್ನುವಂತಹ ಒಂದು ಯೋಗ ಉಂಟಾಗ್ತಿದೆ. ಈಗ ಆ ಯೋಗ ಏನು, ಅದರಿಂದ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಧರ್ಮಗೋ ಜಾತಃ ಶ್ರೀಮಾನ್ ರತ್ನಾಂಜಲೋ ತದಾ ಅಂತ ಹೇಳಿರುವಂಥದ್ದು. ಅಂದರೆ ಏನು ಹೇಳಿ, ಧರ್ಮಪಃ ನವಮ ಭಾವದ ಅಧಿಪತಿಯು ಧರ್ಮಗಃ ನವಮ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರತ್ನಾಂಜಲಿ ಅನ್ನುವಂತಹ ಒಂದು ಯೋಗ ಉಂಟಾಗುತ್ತೆ. ಪ್ರಕೃತವಾಗಿ ನಿಮಗೆ ನವಮ ಭಾವ ಅಂತ ಹೇಳಿ ಆದರೆ ಅದು ಮಿಥುನ ರಾಶಿ, ಅದರ ಅಧಿಪತಿಯಾದಂತಹ ಬುಧ ಗ್ರಹ ಆ ಮಿಥುನ ರಾಶಿಯಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನಿಮಗೆ ಈಗ ಈ ರತ್ನಾಂಜಲಿ ಅಂತ ಹೇಳುವಂಥ ಒಂದು ಯೋಗ ಉಂಟಾಗ್ತಿದೆ. ಇದಕ್ಕೆ ಏನು ಫಲವನ್ನು ಹೇಳಿರುವಂಥದ್ದು? ಶ್ರೀಮಾನ್ ಅಂದರೆ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ಹೇಳಿರುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ಯೋಗದಿಂದ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಕೂಡ ಏನು ಹೇಳಿ, ನವಮ ಭಾವದ ಅಧಿಪತಿ ಅಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ನಿಮಗೆ ಧಾರ್ಮಿಕ ಕಾರ್ಯಗಳಲ್ಲಿಯೂ ಕೂಡ ಅತ್ಯಂತವಾಗಿ ಆಸಕ್ತಿ ಉಂಟಾಗುತ್ತೆ ಅನ್ನುವ ವಿಚಾರವನ್ನು ಕೂಡ ಯೋಚನೆ ಮಾಡಬಹುದು. ಅಷ್ಟೇ ಅಲ್ಲ, ನವಮ ಭಾವದ ಅಧಿಪತಿ ನವಮ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಧನಧಾನ್ಯಯುತೋ ಧೀರ ಗುಣ ಸೌಂದರ್ಯ ಸಂಯುತ
ಬಹುಭ್ರಾತೃ ಸುಖೈರ್ಯುಕ್ತ ಭಾಗ್ಯೇಶೋ ನವಮೇ ಸ್ಥಿತೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಧನಧಾನ್ಯಯುತ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಗುಣ ಸೌಂದರ್ಯ ಸಂಯುತ ಅನೇಕ ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಬಹುಭ್ರಾತೃ ಸುಖೈರ್ಯುಕ್ತ ಅದನ್ನೇ ನಾನು ಈ ಹಿಂದೆ ಯೋಚನೆ ಮಾಡಿದ್ದು. ಅಣ್ಣ ತಮ್ಮಂದಿರ ಸೌಖ್ಯ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಕೂಡ ಯಾಕೆ ಹೇಳಿ, ನವಮ ಸ್ಥಾನದ ಅಧಿಪತಿಯು ನವಮ ಸ್ಥಾನದಲ್ಲಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನಾವು ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ನಿಮಗೆ ಒಂದೊಂದೇ ವಿಷಯದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂತಹ ಸಂಭವ ಇದೆ. ಅದರಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಹಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಮಧ್ಯಮವಾಗಿದೆ. ಅತಿ ಹೆಚ್ಚೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಈ ಮಾಸದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ, ಜೊತೆಗೆ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ.